ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಟು ಮೈ ಬ್ಲಾಗ್. ಇದು ನಂದು ಫಸ್ಟ್ ವಿಡಿಯೋ ಮೋಟೋ ಬ್ಲಾಗಿಂಗಲ್ಲಿ. ಆ್ಯಂಡ್ ಇದು ಡೆಸ್ಟಿನೇಷನ್ ಬಂದುಬಿಟ್ಟು ಸಕಲೇಶ್ಪುರ ಹತ್ರ ಹೊಸಳ್ಳಿ ಬೆಟ್ಟ, ಹೊಸಳ್ಳಿ ಗುಡ್ಡ ಅನಿಸುತ್ತೆ. ಇಲ್ಲಿ ಬಂದ್ಬಿಟ್ಟು ಎಕ್ಸ್ಟ್ರೀಮ್ ಆಫ್ ರೋಡ್ ಇದೆ. ಈ ಜಾಗಕ್ಕೆ ಬಂದು ಹೋಗ್ತಾ ಇದ್ದೀವಿ. ಆನ್ ದ ವೇ ಇವಾಗ ಆಲ್ಮೋಸ್ಟ್ ರೀಚ್ ಆಗಿಬಿಟ್ಟಿದ್ದೀವಿ. ಸ್ವಲ್ಪ ಒಂದು 60-70 ಕಿಲೋಮೀಟರ್ ಇದೆ ಅಷ್ಟೇ. ಐ ವಿಲ್ ಶೋ ಯು ದ ಆನ್ ದ ವೇ ವಾಟ್ ವಿ ಕ್ಯಾನ್ ಸಿ ಅಬೌಟ್ ನೇಚರ್ ಅಂತ. ಇವ್ರು ನನ್ನ ಫ್ರೆಂಡ್ ಹರ್ಷ, ರೈಡ್ ಪಾರ್ಟ್ನರು. ಹರ್ಷ ಹೇಳಿ, KTM ಮಾಡಿಸ್ತಿದ್ದಾರೆ, ಡಿಯೋಕು 250. ಲೋಕಿ ಹೇಳಿ, ಕಾಮ್ರ ಹೇಳಿ. ಇವರು ನಮ್ಮ ರೈಡ್ಗೆ ಲೀಡ್ ಫುಲ್ಲು, ಒಂಥರ ರೈಡಿಗೆ ಫುಲ್ ಸೇಫ್ಟಿ ಇವರೇನೆ ಎಲ್ಲಾನು. ಹೇಳಿ ಬ್ರೋ, ಯಶವಂತ್ ಅಂತ ಇವ್ರ ಹೆಸರು. ಫುಲ್ಲು ಆಫ್ ರೋಡಲ್ಲೇ ಪಂಡ್ರು ನಮ್ಮ ಗ್ಯಾಂಗಲ್ಲಿ ಇವ್ರು ಬಿಟ್ರೆ ಆಫ್ ರೋಡಲ್ಲಿ ನಮ್ಮ ಗ್ಯಾಂಗಲ್ಲಿ ಯಾರು ಅಷ್ಟು ಹೊಡೆಯಲ್ಲ. ಹಂಗಿದೆ, ಒಂದು ಹವಾ ಇದೆ, ಹವಾ ಮೇಂಟೈನ್ ಮಾಡಿದ್ದಾರೆ ನಮ್ಮ ಗ್ಯಾಂಗಲ್ಲಿ ಆಫ್ ರೋಡಲ್ಲಿ. ಹಾಗೆ ಆನ್ ದ ವೇ ಇನ್ನೊಬ್ಬರು ಯಶವಂತ್ ಅಂತ ಜಾಯ್ನ್ ಆಗ್ತಾರೆ. ಅವ್ರದ್ದು ಕೂಡ ಎಕ್ಸ್ಪಲ್ಸ್ ರ್ಯಾಲಿ ಎಡಿಷನ್. ಅವ್ರದ್ದು ಫುಲ್ಲು ಮೋಡ್ ಚೇಂಜ್ ಮಾಡಿಬಿಟ್ಟಿದ್ದಾರೆ ಗಾಡಿನ, ಫುಲ್ ಆಫ್ ರೋಡಿಗೆ ಅಂತಲೇ. ಗೈಸ್, ಈಗ ಏನಂದರೆ ಇನ್ನೇನು ಒಂದು 10 to 5 ಕಿಲೋಮೀಟರ್ ಇರಬೇಕು ರೀಚ್ ಆಗೋದಕ್ಕೆ ಲೊಕೇಶನ್ಗೆ. ಡೆಸ್ಟಿನೇಷನ್ ಮಾತ್ರ ಸೂಪರ್ ಆಗಿದೆ, ಫುಲ್ಲಿ ಆಫ್ ರೋಡು. ಏನೋ ಮೇಲ್ಗಡೆ ಲೋಕಲ್ ಅವ್ರು ಬಿಡಲ್ಲ ಅಂತೇನೋ ಫಾರೆಸ್ಟ್ ಆಫೀಸರ್ ಏನಾದ್ರು ರೂಲ್ಸ್ ಆಗಿದೆ ಅಂತ ಏನಾದರೂ ಮಾತಾಡಿಕೊಂಡು ಮೇಲ್ಗಡೆ ಹೋಗ್ಬಿಡೋಣ. ಬಟ್ ನಾವು ಇಲ್ಲಿಗೆ ಬಂದಿರೋದು ಆಫ್ ರೋಡ್ಗೆ ಅಂತ ಮುಗಿಸ್ಕೊಂಡೇ ಹೋಗ್ಬೇಕು. ಹಾಯ್ ಗಾಯ್ಸ್, ನೋಡ ಬಟ್ಟೆ ಬಿಚ್ಕೊಂಬಂದು ಬೋಸಡಿ. ಹಲೋ ಬ್ರೋ, ಓನಾ ABS ಆಫ್ ಮಾಡ್ಕೊಳ್ರಿ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಬ್ಲಾಗ್. ಅವ್ರ ಬ್ಲಾಗ್ಗೆ ಹೋಗ್ರಿ, ನಮ್ದಕ್ಕೆ ಬರ್ಬೇಕು. ABS ಆಫ್ ಮಾಡ್ರಿ. ಓಯ್ ನಿಧಾನ. ಇರೋ ನಿಮಿಷ ಇರೋ. अच्छा ಒಂದು ನಿಮಿಷ ಫಸ್ಟ್ ಗೇರ್ ಕಾಕ ಆಗಿದೆಯಾ? ಕ್ಲಚ್ ಬಿಡು, ಹೇಳಿ. ಹೋಯ್ತಾ ಇಲ್ಲ? ಎಣ್ಣೆ ಹೊಡಿಯಕ್ಕೆ ಬರ್ತಾರಾ ನಿಮ್ಮ ಹತ್ರ? ಬ್ರೋ ಫುಲ್ ಮಡ್ಡಾಗ್ಬಿಡೈತೆ ಗಾಡಿ. ಹಾಕಿ ಇವನ್ನ ಕಳಿಸ್ಬಿಡೋಣ ಮೇಲೆ. ಹಾಂ ಗಾಯ್ಸ್, ಹೇಳಿ. ಹೋಗ್ಲಿ ಓಯ್ ಜಾಸ್ತಿ ಜಾಸ್ತಿ ಆಯ್ತು. ಸ್ಟಾರ್ಟ್ ಮಾಡಿ ಮುಂದೆ ಹೋಗು. ಇರು ಬಿಡ್ಲಾ? ಬ್ರೋ ನನ್ಗಾಗಲ್ಲ, ನಿಜ ಟೈರ್ ಬಿದ್ದೈತೆ. ಬ್ರೋ ನಾನಂತೂ ಸಿಕ್ಕಾಕೊಂಡಿದ್ದೀನಿ ಬ್ರೋ. ನಿಧಾನಕ್ಕೆ ಹಿಡ್ಕೊ, ಬಿಡ್ಲಾ? ಯಶವಂತ್ ಇರಿ, ಅವ್ನು ಬರಲಿ ರೀ, ಯಶವಂತ್ ಬರಲಿ. ಫೋನ್ ಹಾಕ್ತೀನಿ.
ತಳ್ಳಿ ತಳ್ಳಿ ಹೋಗಿ 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 ಹೋಗ್ಬಿಡಿ ಬರಬೇಕು ಎಕ್ಸ್ಪೋಸ್ ಸಿಗಾಕೊಂಡವೆ ಮುಂದೆ ಬ್ರೋ ನಂದೇ ಎತ್ಕೊಂಡ್ಬಂದ್ಬಿಡಿ ಹಂಗೆ ನಾವು ಕಳಿಸ್ತೀರಲ್ಲಿ ಬ್ರೋ ಗಾಡಿ ಎತ್ಕೊಡಿ ಮೇಲೆ ಇಲ್ಲ ಅವನ್ ಗಾಡಿ ಇತ್ತಲ್ಲ ಅವ್ನ್ ಹಾಕೊಳ್ಳೋಣ ಅಂತ ಇಲ್ಲಾಂದ್ರೆ ಇವ್ರು ಹೋಗ್ಬಿಡ್ತಿವ್ರ ಮೇಲೆ ಪಾಪ ಅವನಂತೂ ಸಿಗಾಕೊಂಡ್ಬಿಟ್ಟವನೇ ಹೋಯ್ತಾನೆ ಇಲ್ಲ ಅಲ್ಲಿ ಬಿಡ್ತಾ ಇಲ್ಲ ಮೇಲಕ್ಕೆ ಗಾಡಿ ಇಲ್ಲೇ ಹಾಕ್ಬಿಡೋಣ ಬನ್ನಿ ಬ್ರೋ ಗಾಡಿ ತಗೊಂಡೋಗ್ಬೇಕು ನಾನು ಬಂದಿದ್ದೆ ಗಾಡಿಗೆ ಹೋಗಕ್ಕೆ ಹಿಂಗಿರ್ಬೇಕು ಬರ್ಬೇಕು ಬರ್ಲಿ ಗುಲಾಬ್ ಜಾಮೂನ್ ಬ್ರೋ ಎಲ್ಲಿ ಬ್ರೋ? ಬೆಂಗಳೂರಿಂದ ಅದು ಇವಾಗ ಎಲ್ಲಿಗೆ ಅಂತ? ಹೊಸಳ್ಳಿ ಬೆಟ್ಟ. ಡ್ಯಾಡ್ ಇದನ್ನೇ ಹತ್ಸ್ಕೊಂಡೋಗ್ತೀರಾ? ಹಾಕ್ಸಿ ನೋಡೋಣ. ಎಷ್ಟು ಅಷ್ಟು ಹೋಗಿ ಬರ್ತೀವಿ. ಇಲ್ಲ ನಿಲ್ಸಿ ಗಾಡಿ ಅಲ್ಲೇ ಲಾಸ್ಟ್ ಅಲ್ಲೇ ಲಾಸ್ಟ್ ಮಾಡಬೇಡಿ, ಅಲ್ಲೇ ಮುಂದ್ಗಡೆ ಇದೆ, ಅಲ್ಲೇ ಲಾಸ್ಟ್ ಮಾಡಿ. ಇದು ರಿಸರ್ವ್ ಫಾರೆಸ್ಟ್. ನಾವು ಅಲ್ಲಿಂದ ಬಂದ್ವಿ ಅಣ್ಣ ಹತ್ತನ ಅಂತ. ನಿಲ್ಸಿ ಸೈಡಿಗೆ ಹಾಕಿ ಬೇಡ ಆಗಿಲ್ಲ. ನಮ್ದು 4 ಗಾಡಿ ಪ್ಲೀಸ್ ಬನ್ರಿ ಇಲ್ಲಿ ಪ್ಲೀಸ್ನಾ. ಅಣ್ಣ ನಾವು ಬೆಂಗಳೂರಿಂದ ಬಂದಿದ್ದೀವಿ. ಕಡಂಗಿಲ್ಲ ನಮ್ಮ ಮೇಲೆ ಬರತ್ರಿ ಅದು. ನಾವೇನು ಮಾಡಲ್ಲ ಅಣ್ಣ. ನಾನೇ ಬಂದ ಕಾಟಿ ಗೀಟಿ ಬಂದ್ರೆ ಏನು ಮಾಡ್ಬೇಕು ಇಲ್ಲ ಅಣ್ಣ ಏನು ಮಾಡ ಪ್ಲೀಸ್ ನಾವು ಸುಮ್ಮನೆ ವಾಪಸ್ ಬಂದ್ಬಿಡ್ತೀವಿ ಅಣ್ಣ. ಒಂದು 10 ನಿಮಿಷ ಅಷ್ಟೇ ಅಣ್ಣ, ಅಲ್ಲಿಂದ ಬಂದಿದ್ದೀವಿ ಅಣ್ಣ. ಇನ್ನು 10 ಕಿಲೋಮೀಟ್ರಾ? ಹಾಂ ಏನಂತ ವಾಂಚನ್ ಬನ್ನಿ. ಗಾಯ್ಸ್ ಯಾಕಂದ್ರೆ ಸೆಕ್ಸಿ ಆಗಿದೆ ಜಾಗ. I love this place, guys. ಬ್ರೋ ಅವ್ರಿಬ್ಬರೇ ಅವರೇ, ನಾವು 5 ಜನ ಇದ್ದೀವಿ, ನಡೀರಿ. ಏನಾಯ್ತು?
ಯಾಕೆ ಹೋಗ್ಬೋದಾ ನಡಿಗುರು ಅಕ್ಕನ್ ಎಕ್ಸ್ಪೆಲ್ಸ್ ಹೋಗ್ತೈತೆ ನಾನು ಹೋಗಲ್ವಾ ವೇಟ್ ಎಷ್ಟು ಹಿಡಿದ್ರೆ ಹೋಗುತ್ತೆ? ಹಾಂ ಹೋಗ್ಲಿ ಹೋಲ್ಡ್ ಮಾಡಿ ಆಫ್ ಮಾಡಿ ಬೇಡ ಅವ್ರು ಎಲ್ಲಿ ಹೋದ್ರು ಇವರಿಬ್ರು ಬರೋಕ್ಕಲ್ಲ ಕೆ ಟಿ ಎಮ್ಮು ಸುಮ್ಮನೆ ನಾವು 3 ಜನ ಆಗಲ್ಲ ಕೆ ಟಿ ಎಮ್ ಹೋಗ್ತಾ ಫುಲ್ಲು ನಿಜ ಸ್ಟಾರ್ಡಕ್ಕೆ ಅವರೊಂದು KTM ಅಂತ ಎಲ್ಲಿ ಇಲ್ಲೇ ಬಿದ್ದೋಗುತ್ತೆ ನನಗೂ ಆಗಲ್ಲ ಅಲ್ಲಿಂದ ಇನ್ನೂ ಕಷ್ಟ ಇದೆ, ಅಲ್ಲಿಂದ ಸ್ವಲ್ಪ ಮೇಲೆ ಇಸಿ. ಸ್ವಲ್ಪ ಬರ ಎತ್ತಲ್ಲ ಗಾಡಿ. ಬೇಡ ಬರ ಸುಮ್ಮನೆ ಎಲ್ಲ ಬಿದ್ದು ಹೊಡ್ದಾಕಂತ ಮತ್ತೆ ಏನು ಬಿಡಲ್ಲ, ಆರಾಮಾಗೈತೆ. ಇನ್ನೊಂದು ಸ್ವಲ್ಪ ತಳ್ಳಿ, ನಾನು ಸ್ವಲ್ಪ ಮೇಲೆ ನೋಡಿ ಈ ಲೈನಲ್ಲಿ ಬರಬೇಕು, ಈ ಲೈನಲ್ಲಿ ಹೋಗ್ಬಿಡ್ಬೇಕು. ಈ ಲೈನ್ ಇದೇ ಕರೆಕ್ಟು, ಇದೇ ಜಡಿ ಅದು. ಈಗ ಗುರು ಇದು ಆರಾಮಲ್ಲ ಗುರು, ಅದು ಆರಾಮಿದೆ. ಟೈಮ್ ಯಾಕೆ ವೇಸ್ಟು? ತೊಳ್ಳೋ ರಾಜ, ತೊಳ್ಳೋ ಈಗ ಮಾಡ್ರಿ ಅಪ್ಪ. ಎಲ್ಲ ಒಂಚೂರು ಮುಂದೆ ಹೋಗಿ ತೊಳ್ಬೇಕಷ್ಟೇ, ಇನ್ನೇನು ಮಾಡೋಣ. ತಳ್ಳೋಣ ಫಸ್ಟಿದು, ಒಂದೊಂದೇ ತಳ್ಕೊಳ್ಳೋಣ. ಅಲ್ಲ ಒಬ್ಬನೇ ಬಂದರೆ ಬೀಜ ಬಾಯಿಗೆ. ಹೇಳಿ 89 kg ಇರ 200 kg ಗಡಿ ತೊಳಕಾಗಲ್ಲ. ಎಳೀರಿ ಬರ್ಲಿ ಎಳೀರಿ ಚಪ್ಪಲಿ ಎಲ್ಲ ಬಿಸಾಕ್ತಾನೆ. ಸ್ಟಾರ್ಟ್ ಮಾಡ್ತೀನಿ ನಿಮ್ಮಿಂದ. ಹೋಗಿ ನೀರು ತಗೋಬನ್ನಿ ಈಗ. ಮೊಬೈಲ್ ಗಾಡಿ ಎಲ್ಲ ಬ್ರೋ ನಾನಂತೂ ಸಿಕ್ಕಾಕೊಂಡಿದ್ದೀನಿ. ನಾನು ಹಿಂಗೋಬೇಕಾ